ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ. ಸಂವಿಧಾನದ ಫಲವಾಗಿ ಇವತ್ತು ಇಡೀ ಭಾರತದ ಎಲ್ಲ 140 ಕೋಟಿ ಜನ ಸುಖವಾಗಿ ಬದುಕ್ತಾ ಇದ್ದಾರೆ. ಅದೇ ಸ್ವರ್ಗ. ಅಮಿತ್ ಶಾ ಏನು ಕಾಲ್ಪನಿಕ ಸ್ವರ್ಗ ಹೇಳಿದ್ದಾರಲ್ಲ, ಅದು ಸ್ವರ್ಗ ಅಲ್ಲ. ಸಂವಿಧಾನ ನಮಗೆ ಸ್ವರ್ಗ ಸೃಷ್ಟಿ ಮಾಡಿದೆ. ಇಲ್ಲೆಲ್ಲ ಮಾನವ ಬಂಧುಗಳು, ಎಲ್ಲ ಪ್ರಾಣಿ ಪಕ್ಷಿ, ಎಲ್ಲ ಪ್ರಕೃತಿ, ಎಲ್ಲ ಆಸ್ತಿಯನ್ನ ಸುಖವಾಗಿ ಬದುಕಿಸ್ಲಿಕ್ಕೆ ಅನುಕೂಲ ಮಾಡ್ತಾರೆ. ಕೆಲಸ ಮಾಡ್ತಕ್ಕಂಥ ಶಿಕ್ಷಣ ಇಲಾಖೆ ಅಂದ್ರೆ ಎಲ್ಲಾ ಸಮುದಾಯಗಳಿಗೂ ನಾವು ಶಿಕ್ಷಣ ಇಲಾಖೆ ಸರ್ಕಾರಿ ಇಲಾಖೆ. ಇದರಲ್ಲಿ ಗೀತಾ ಸಾರ ಏನೋ ಒಂದು ಸಮುದಾಯವನ್ನು ಓಲೈಸುವಂಥದ್ದು, ಆ ತತ್ವ ಸಿದ್ಧಾಂತಗಳಂತ ಇದೇನು ಅಜೆಂಡಾ ಇದು RSS ಅಜೆಂಡಾ ಅನ್ನೋದು ಯಾವ ತರ ನಾವು ತಿಳ್ಕೊಳ್ಳೋದು? ನಾವಿವತ್ತು ಬಂದಿದ್ದೀವಿ, ನೀವು ಇವತ್ತು ಇಂಪಾರ್ಟೆಂಟ್ ಇದ್ದೀರಿ. ಇಲ್ಲಿ ಸಂವಿಧಾನ ಪೀಠಿಕೆ ಇರೋ ಜಾಗದಲ್ಲಿ ನೀವು ಇಲ್ಲಿ ಗೀತಾ ಸಾರ ಹಾಕೋಬಿಟ್ಟು ಆ ಯಮುನೆನ ಗೀತಾ ಸಾರನ ಇಲ್ಲಿ ನಮ್ಮ ಶಾಲೆಗಳಲ್ಲಿ ಇದು ಆಗ್ಬೇಕಾಗಿರೋದು, ಪಠ್ಯಪುಸ್ತಕ ಆಗ್ಬೇಕಾಗಿರೋದು, ಪಠ್ಯಪುಸ್ತಕದ ಬಲ್ಲ ಎಲ್ಲ ಬಂದಿರ್ತಕ್ಕಂಥದ್ದು ಅಂಬೇಡ್ಕರ್ ನಾಯಿಗಳು ಅಷ್ಟೇ ಬಂದ್ ಮಾಡೋದಕ್ಕೆ ಬಂದಿದ್ದೀವಿ. ಇದನ್ನು ನೋಡಿ ನಾವೆಲ್ಲ ಹೋರಾಟಗಾರರು ಕೇಳಿದ್ದೀವಿ. ಹಾಗಾಗಿ ನಾವು ಇದು ಕಿತ್ತಾಗ್ತೇವೆ. ಸಂವಿಧಾನ ಜಿಂದಾಬಾದ್, ಸಂವಿಧಾನ ಜಿಂದಾಬಾದ್, ಸಂವಿಧಾನ ಪೀಠಿಕೆ ಅಂಟಿಸಿ, ಸಂವಿಧಾನ ಪೀಠಿಕೆ ಅಬ್ರಜಾ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ನಾವೆಲ್ಲ ಸೇರಿ ಕೋಲಾರ ಬಂಧನ ಆಚರಣೆ ಮಾಡಿದ್ದೀವಿ. ಯಶಸ್ವಿಯಾಗಿ ನಾವೆಲ್ಲ ಸೇರಿ ಸೋದರ ಭಾವನೆಯಿಂದ ಅಂಬೇಡ್ಕರ್ ಪರವಾಗಿ
ಸಂವಿಧಾನದ ಪರವಾಗಿ ಹಾಗೂ ಅಮಿತ್ ಶಾ ಮತ್ತು ಬಿಜೆಪಿಯವರ ವಿರುದ್ಧವಾಗಿ ನಾವು ಇವತ್ತೇನು ಸಂಘಟನೆ ಮಾಡಿದ್ದೆವೋ ಆ ಸಂಘಟನೆ ಕೆಲಸ ಕಾರ್ಯ ಪೂರ್ತಿ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ಯಾವುದೇ ರೀತಿಯ ಸಂವಿಧಾನದ ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ರೆ ರಾಜಕಾರಣಿಗಳು ನಾವು ಅವರ ವಿರುದ್ಧವಾಗಿ ಸೆಳೆದು ನಿಂತು ನಾವೆಲ್ಲ ಸೇರಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಇವತ್ತು ನಮ್ಮ ವಾಹಿನಿ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಈ ಬಂಧನ ಕಾರ್ಯಕ್ಕೆ ಸಹಕರಿಸಿದ ಎಲ್ಲರಿಗೂ ನನ್ನ ಕಡೆಯಿಂದ ಸಮುದಾಯದ ಕಡೆಯಿಂದ ಒಂದು ಅಭಿನಂದನೆಗಳು ಮತ್ತು ವಂದನೆಗಳನ್ನ ಸಲ್ಲಿಸ್ತೇನೆ. ಏನು ಬಂದ್ ನಾವು ಕೋಲಾರ ಬಂದ್ ಕರೆ ಕೊಟ್ಟಿದ್ವಿ. ಪ್ರಗತಿಪರ ಸಂಘಟನೆಗಳು ಎಲ್ಲ ಸೇರಿ ಅಲ್ಪಸಂಖ್ಯಾತರ ಸರ್ಕಾರ ಕೋರಿದ್ರೆ ಕೋರೋದಲ್ಲದೆ ನಾವೇ ನಿಮ್ಮೊಟ್ಟಿಗೆ ನಿಮಗೆ ಬದಲು ನಾವು ಮಾಡ್ಬೇಕಂತಿದ್ವಿ. ಇವತ್ತು ಕರೆ ಕೊಟ್ಟಿದ್ದೀರಿ ನಿಮ್ಮೊಟ್ಟಿಗೆ ನಾವು, ನಮ್ಮೊಟ್ಟಿಗೆ ನೀವು. ಸಂವಿಧಾನಕ್ಕೆ ಯಾವತ್ತೇ ಅಪಾಯ ಬರಲಿ, ಯಾವತ್ತೇ ಆಪತ್ತು ಬರಲಿ, ಅಂಬೇಡ್ಕರ್ ಸಾಹೇಬರ ವಿಷಯದಲ್ಲಿ ಏನೇ ಆಪತ್ತು ಬರಲಿ, ಯಾರೇ ಕೆಟ್ಟದಾಗ ಮಾತಾಡಲಿ, ಆವತ್ತು ಒಟ್ಟಿಗೆ ನಾವು ಹೋರಾಟ ಮಾಡುವಂಥ ಕೆಲಸ ಮಾಡೋಣ ಅಂತೇಳಿ ಏನು ಮಾತು ಹೇಳಿದ್ರು ಅದಕ್ಕಿಂತ ಹೇಳಿದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇವತ್ತು ಸಂಪೂರ್ಣ ಬಂದಾಗಿರೋದು. ಸ್ನೇಹಿತರೆ, ಇವತ್ತೇನು ಅಂದರೆ ಬರೀ ಕೋಲಾರ ನಗರ ಬಂದು ಕೊಟ್ಟಿದ್ದು, ಕೋಲಾರ ಜಿಲ್ಲೆ ಅಲ್ಲ, ಕರ್ನಾಟಕ ರಾಜ್ಯ ಅಲ್ಲ. ಆದರೆ ಅಂಥ ದಿನದಲ್ಲಿ ಆಗುವಂಥ ಯಶಸ್ವಿ ಬರೀ ಕೋಲಾರ ನಗರ ಬಂದು ಕೊಟ್ಟ ಇಷ್ಟು ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ಅಲ್ಪಸಂಖ್ಯಾತ ಮುಸಲ್ಮಾನರು ಏನು ಬೆಂಬಲ ಕೊಟ್ಟು ಅದು ಯಶಸ್ವಿಗೆ ಕಾರಣ ಆಗ್ತದೆ. ಅದಕ್ಕೆ ನಾವು ಪ್ರಗತಿಪರ ಸಂಘಟನೆಗಳ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಿದ್ವಿ. ಮತ್ತು ಇವತ್ತೇನು ಸಂವಿಧಾನ ವಿರೋಧಿ ಅಮಿತ್ ಶಾ ಏನು ಇದ್ದಾನೆ, ಅಮಿತ್ ಶಾ ಸಂವಿಧಾನ ವಿರೋಧವಾಗಿ ಸಂವಿಧಾನದ ಪರವಾಗಿ ಏನಾತ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸಂವಿಧಾನದ ಸ್ಥಾನದಲ್ಲಿ ಕೂತಿರುವಂಥ ಒಬ್ಬ ರಾಷ್ಟ್ರದ ಒಂದು 2ನೇ ಸ್ಥಾನವಾದಂಥ ಒಂದು ಗೃಹ ಮಂತ್ರಿಯಾಗಿ ಇದ್ದುಕೊಂಡು ಅಲ್ಲಿ ಆ ಚೇರಲ್ಲಿ ಇದ್ದುಕೊಂಡು ಕಳಂಕನ ತಂದಿದ್ದಾನೆ. ಏನು ಅಂಬೇಡ್ಕರ್ 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 ಹೆಸರು ಹೇಳಿ ಕೇಳಿಸ್ಕೊಂಡು ಸಾಕಾಗ್ಬಿಟ್ಟಿದೆ. ಅದೇ ಬದಲು ದೇವ್ರ ನಾಮನ ಸ್ಮರಣೆ ಮಾಡಿದ್ದೀರಿ, ಸ್ವರ್ಗಕ್ಕೆ ಹೋಗ್ಬಿಡ್ತಾ ಇದ್ದೀರಿ ಅಂತ ಹೇಳಿದ್ದಾನೆ. ಅದಕ್ಕೆ ಧಿಕ್ಕಾರ ಹೇಳ್ತಾ ನಾವು ಹೇಳೋದಿಷ್ಟು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ. ಸಂವಿಧಾನದ ಫಲವಾಗಿ ಇವತ್ತು ಇಡೀ ಭಾರತದ ಎಲ್ಲ 140 ಕೋಟಿ ಜನ ಸುಖವಾಗಿ ಬದುಕ್ತಾ ಇದ್ದಾರೆ. ಅದೇ ಸ್ವರ್ಗ. ಅಮಿತ್ ಶಾ ಏನು ಕಾಲ್ಪನಿಕ ಸ್ವರ್ಗ ಹೇಳಿದ್ದಾರಲ್ಲ, ಅದು ಸ್ವರ್ಗ ಅಲ್ಲ. ಸಂವಿಧಾನ ನಮಗೆ ಸ್ವರ್ಗ ಸೃಷ್ಟಿ ಮಾಡಿದೆ. ಇಲ್ಲೆಲ್ಲ ಮಾನವ ಬಂಧುಗಳು, ಎಲ್ಲ ಪ್ರಾಣಿ ಪಕ್ಷಿ, ಎಲ್ಲ ಪ್ರಕೃತಿ, ಎಲ್ಲ ಆಸ್ತಿಯನ್ನ ಸುಖವಾಗಿ ಬದುಕಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಇದು ಸ್ವರ್ಗ ಸೃಷ್ಟಿ ನಮಗೆ ಸಂವಿಧಾನ ಮಾಡಿಕೊಟ್ಟಿದೆ. ಸಂವಿಧಾನ ಜಿಂದಾಬಾದ್. ಸಂವಿಧಾನ ವಿರೋಧಿಗಳಿಗೆ ಧಿಕ್ಕಾರ ಇರಲಿ, ಅಂಬೇಡ್ಕರ್ ವಿರೋಧಿಗಳಿಗೆ ಧಿಕ್ಕಾರ ಇರಲಿ ಅಂತೇಳಿ ನಾನು ಮಾತನ್ನು